ಈಗ ತಾನೇ ಜಸ್ಟು ಶಿಖಂಡಿ ಮೂವಿನ ನೋಡಿದ್ವಿ. ತುಂಬ ಚೆನ್ನಾಗಿದೆ. ಸೆಕೆಂಡ್ ಹಾಫ್ ಅಂತೂ ನಮಗೆ ಗೊತ್ತಿಲ್ಲದಿರೋ ವಿಚಾರಗಳೆಲ್ಲ ಇವಾಗ ಗೊತ್ತಾಯಿತು. ಮಂಗಳಮುಖಿಯರಿಗೆ ಏನೇನೆಲ್ಲ ಕಷ್ಟ ಇರುತ್ತೆ, ಹೆಂಗೆಲ್ಲ ಇರುತ್ತೆ ಅಂತ ಈ ಮೂವಿ ತುಂಬ ಚೆನ್ನಾಗಿದೆ. ಎಲ್ಲರೂ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ನಮ್ಮ ರಾಘು ಆಗಿರಲಿ, ನೀತು ಮತ್ತು ನಿಖಿತಾ ಎಲ್ಲರೂ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಸೊ ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದು ಮೂವಿನ ನೋಡಿ. ಆ್ಯಂಡ್ ಆಲ್ ದಿ ವೆರಿ ಬೆಸ್ಟು ಶಿಖಂಡಿ ಟೀಮ್ಗೆ. ಥ್ಯಾಂಕ್ ಯು. ಪ್ರಯತ್ನ, ಹೊಸ ಪ್ರತಿಭೆಗಳು ಈ ಚಿತ್ರದಲ್ಲಿ ಮೊದಲೇ ಸಲಿಗೆ ಬಣ್ಣ ಹಚ್ಚಿದ್ದಾರೆ. ಪ್ರೊಡ್ಯೂಸರ್ ಕನ್ನಡ ಚಿತ್ರ ಮಾಡೋದೇ ಕಷ್ಟ, ಅಂಥದ್ರಲ್ಲಿ ಪ್ರೀಮಿಯರ್ ಶೋ ಇಟ್ಟು ಈ ಥರ ಬಜೆಟ್ ಇಟ್ಕೊಂಡು ಈ ಚಿತ್ರನ ಮಾಡಿ ಒಂದು ಯಂಗ್ ಎನರ್ಜೆಟಿಕ್ ಒಂದು ಪೀಳಿಗೆಗೆ ಪ್ರೋತ್ಸಾಹ ನೀಡಿದ್ದಾರೆ. ಆಲ್ ದಿ ಬೆಸ್ಟ್ ಟು ದ ಟೀಮ್ ಆ್ಯಂಡ್ ಐ ಲವ್ ಮೈ ಫ್ರೆಂಡ್ಸ್. 3 ಜನ ತುಂಬ ಚೆನ್ನಾಗಿ ಅದ್ಭುತವಾಗಿ ಅಭಿನಯಿಸಿದ್ದಾರೆ ಆ್ಯಂಡ್ ಅವ್ರ ಹತ್ರ ತುಂಬ ಪೊಟೆನ್ಷಿಯಲ್ ಇದೆ. ಐ ಥಿಂಕ್ ಇನ್ನೂ ಒಳ್ಳೊಳ್ಳೆ ಚಿತ್ರಗಳು ಅವ್ರಿಗೆ ಬರಬೇಕು, ಅವ್ರಿಗೆ ಸಿಗಬೇಕು. ಥ್ಯಾಂಕ್ ಯು ವೆರಿ ಮಚ್. ಆಡಿಯನ್ಸ್ ಆಗಿ ಹೇಳ್ತಿದ್ದೀನಿ 100% ನಿಜವಾಗ್ಲೂ ಸಿನಿಮಾ ತುಂಬ ಚೆನ್ನಾಗಿದೆ. ಅದರಲ್ಲೂ ಸೆಕೆಂಡ್ ಹಾಫ್ ಅಂತೂ ನೆಕ್ಸ್ಟ್ ಲೆವೆಲ್ ಇದೆ ಸಿನಿಮಾ. ಈ ಮಹಾಭಾರತದ ಕೆಲವೊಂದು ಅದ್ಭುತ ಸಾಲುಗಳು ಸಿನಿಮಾದಲ್ಲಿ ಮಧ್ಯೆ ಬಂದು ಹೋಗ್ತಿರುತ್ತೆ. ಅದಂತೂ ಮೈಂಡ್ ಬ್ಲೋಯಿಂಗ್. ನಿಜವಾಗ್ಲೂ ಸಿನಿಮಾ ತುಂಬ ಚೆನ್ನಾಗಿದೆ. ನೀತು ಅವರಾಗ್ಬೋದು, ಬಾಲರಾಜು ಬಾಲ್ವಾಡಿ ಸರ್ ಆಗಿರ್ಬೋದು, ಚೀಷ್ಮಾ ಆಗಿರ್ಬೋದು, ನಿಖಿತಾ ಮೇಡಮ್ ಆಗಿರ್ಬೋದು, ಆಲ್ಮೋಸ್ಟ್ ಬಹುತೇಕ ದೊಡ್ಡ ತಾರಾ ಬಳಗವನ್ನು ಹೊಂದಿದೆ ಈ ಸಿನಿಮಾ. 100%. ದೀಪ ಅಂತ ಸಿನಿಮಾ ನೋಡೋಷ್ಟೊತ್ತಿಗೂ ನಮ್ಮನ್ನು ಮರ್ತೋಗಿತ್ತು. ಅಷ್ಟೊಂದು ಅದ್ಭುತವಾಗಿತ್ತು ಸಿನಿಮಾ. ಎಲ್ಲರೂ ಅಷ್ಟೊಂದು ಜೋಗತಿ ಕ್ಯಾರೆಕ್ಟರ್ ನಮ್ಗೆ ಅಷ್ಟು ಗೊತ್ತಿರಲಿಲ್ಲ. ಜೋಗತಿ ಬಗ್ಗೆ ಹಿಂಗಿರುತ್ತೆ ಈ ಥರ. ನಾವು ಮಂಗಳಮುಖಿ ಆಗಿದ್ದು ನಮ್ಮ ಬಗ್ಗೆ ಅಷ್ಟು ಐಡಿಯಾ ಇರಲಿಲ್ಲ ಜೋಗತಿ ಕ್ಯಾರೆಕ್ಟರ್ ಬಗ್ಗೆ. ಬಟ್ ಅಷ್ಟೊಂದು ಅದ್ಭುತವಾಗಿ ಬಂದಿದೆ ಸಿನಿಮಾ. ಜೋಗತಿ ಅದಕ್ಕೂ ಅವ್ರು ಏನು ನೀತಿ ಅಷ್ಟೊಂದು ಚೆನ್ನಾಗಿ ಅದ್ಭುತವಾಗಿ ಬಂದಿದೆ ಚಿತ್ರದಲ್ಲಿ. ತುಂಬ ಖುಷಿ ಆಯಿತು. ಬಟ್ ಶಿಖಂಡಿ ಮೂವಿ ತುಂಬ ಚೆನ್ನಾಗಿದೆ. ಎಲ್ಲರೂ ಬಂದು ನೋಡಿ, ಎಲ್ಲರೂ ನೋಡುವಂಥ ಸಿನಿಮಾ.